ಮಹಿಳೆಯರಿಗಾಗಿ ನಾಳೆ ಕರ್ನಾಟಕ ಬಂದ್ಗೆ ಕರೆಯನ್ನ ಈ ಹಿಂದೆನೇ ನೀಡಲಾಗಿತ್ತು. ಬಟ್ ಮಧ್ಯದಲ್ಲಿ ಪರಿಸ್ಥಿತಿ ಕೊಂಚ ಬದಲಾಗಿತ್ತು. ಬಟ್ ನಿನ್ನೆಯ ಈ CWMA ಸೂಚನೆ ಬೆನ್ನಲ್ಲೇ ಈಗ ಮತ್ತೆ ಆಕ್ರೋಶ ತೀವ್ರಗೊಳ್ತಾ ಇದೆ. ರಾಜ್ಯ ಬಂದ್ಗೆ ವಾಟಾಳ್ ನಾಗರಾಜ್ ಕರೆಯನ್ನ ಕೊಟ್ಟಿದ್ರು. ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ರು. ಹಾಗಾಗಿ ನಾಳಿನ ಬಂದ್ಗೆ ಯಾರೆಲ್ಲ ಬೆಂಬಲವನ್ನ ಕೊಡ್ತಾರೆ, ಯಾರ್ಯಾರ ಬೆಂಬಲ ಇಲ್ಲ, ಇನ್ನು ಬೆಂಬಲ ವಾಪಸ್ ಪಡೆದಿದ್ವು ಕೆಲ ಸಂಘಟನೆಗಳು ಮಧ್ಯದಲ್ಲಿ. ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ವರುಣ ದೇವ ಸ್ವಲ್ಪ ಕೃಪೆಯನ್ನ ತೋರಿದ್ರಿಂದ ಈ ಸಂದರ್ಭದಲ್ಲಿ ಬಂದ್ ಬೇಡ ಅಂತ ಹೇಳ್ತಿದ್ರು. ಬಟ್ ಈಗ ಮತ್ತೆ ನೀರು ಬಿಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಂತ ಬೆನ್ನಲ್ಲೇ, ಆದೇಶದ ಬೆನ್ನಲ್ಲೇ ಕೆಲ ಸಂಘಟನೆಗಳು ತಮ್ಮ ನಿರ್ಧಾರವನ್ನ ಬದಲು ಮಾಡ್ತಾವ ಅನ್ನೋದು ಕುತೂಹಲ. ನಿನ್ನೆ ಕಾವೇರಿ ಪ್ರಾಧಿಕಾರದ ಆದೇಶದ ಬರೆ ರಾಜ್ಯಕ್ಕೆ ಈಗ ಬಿದ್ದಿದೆ. ಇವತ್ತು ಮತ್ತೆ ಸಭೆ ಸೇರ್ತಾವೆ ವಿವಿಧ ಸಂಘಟನೆಗಳು. ನಾಳಿನ ಬಂದ್ಗೆ ಬೆಂಬಲ ಕೊಡಬೇಕಾ ಬೇಡವಾ ಅಂತ ಹೇಳಿ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಇವತ್ತಿನ ಸಭೆಯಲ್ಲಿ ಪ್ರಾಧಿಕಾರದ ಆದೇಶದ ಬಗ್ಗೆ ಚರ್ಚೆ ಮಾಡಿ ವಿವಿಧ ಸಂಘಟನೆಗಳ ಮುಖಂಡರು ಇವತ್ತೊಂದು ತೀರ್ಮಾನಕ್ಕೆ ಬರ್ತಾರೆ. ನಾಳಿನ ಬಂದ್ಗೆ ಬೆಂಬಲ ಕೊಡಬೇಕಾ ಬೇಡವಾ, ನೈತಿಕ ಬೆಂಬಲ ಮಾತ್ರ ಸಾಕಾ, ಹೀಗೊಂದು ನಿರ್ಧಾರಕ್ಕೆ ಬರ್ತಾರೆ. ಇನ್ನು ತಮಿಳುನಾಡಿಗೆ ನೀರನ್ನ ಬಿಡೋದಕ್ಕೆ CWMA ಆದೇಶವನ್ನ ಕೊಟ್ಟಿದೆ. ಹೀಗಾಗಿ ಇವತ್ತು ಮಂಡ್ಯದಲ್ಲಿ ಬೃಹತ್ ಹೋರಾಟಕ್ಕೆ ಸಿದ್ಧತೆಗಳಾಗಿದೆ. ಬೆಳಗ್ಗೆ 11 ಗಂಟೆಗೆ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿಯಲ್ಲಿ ಹೋರಾಟಕ್ಕೆ ರೈತರು ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ರೈತ ಹಿತರಕ್ಷಣಾ ಸಮಿತಿಯಿಂದ ಹೋರಾಟಕ್ಕೆ ಕರೆಯನ್ನ ನೀಡಲಾಗಿದೆ. ಕರ್ನಾಟಕ ಬಂದ್ಗೆ ರೈತ ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿವೆ. ಬಂದ್ಗೆ ಬೆಂಬಲಿಸಲು ಇತರೆ ಸಂಘಟನೆಗಳಿಂದಲೂ ಕೂಡ ಮನವಿಯನ್ನ ಮಾಡಲಾಗಿದೆ. ಒಂದ್ ಕಡೆ ನಾಳಿನ ಅಖಂಡ ಕರ್ನಾಟಕ ಬಂದ್ ನಿಟ್ಟಿನಲ್ಲಿ ವಿವಿಧ ಸಂಘಟನೆಗಳು ಇವತ್ತು ತಮ್ಮ ನಿರ್ಧಾರವನ್ನ ತಿಳಿಸ್ತವೆ ಸಭೆ ಮಾಡಿ. ಇನ್ನೊಂದು ಕಡೆ ಮಂಡ್ಯ ಭಾಗದಲ್ಲಿ ಆಕ್ರೋಶ ತೀವ್ರಗೊಳ್ತಾ ಇದೆ. ಇನ್ನು ಇವತ್ತು ಬೆಳಗ್ಗೆ 11 ಗಂಟೆ ನಂತರ ಮಂಡ್ಯ ಭಾಗದಲ್ಲಿ ರೈತ ಹಿತರಕ್ಷಣಾ ಸಮಿತಿ ಸೇರಿದಂಗೆ ವಿವಿಧ ರೈತ ಪರ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕೂ ಕೂಡ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಎಲ್ಲಾ ಸಂಘಟನೆಗಳು ಈ ಪ್ರತಿಭಟನೆ ಕೈ ಜೋಡಿಸಬೇಕು ಅಂತ ಹೇಳಿ ಮನವಿಯನ್ನ ರೈತರು ಮಾಡ್ಕೊಳ್ತಾ ಇದ್ದಾರೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿಯಲ್ಲಿ ಹೋರಾಟಕ್ಕೆ ತಯಾರಿಗಳಾಗಿದೆ. ಕಾವೇರಿ ನದಿ ನೀರಿನ ನಿಯಂತ್ರಣ ಸಮಿತಿ ಹೇಳಿದಂಥ ಆದೇಶವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದೇವೆ. ಹಿತರಕ್ಷಣಾ ಸಮಿತಿ ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ, ವಿರೋಧಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ಆದೇಶ ಜಾರಿಗೊಳಿಸಬಾರ್ದು, ನೀರನ್ನು ಬಿಡಬಾರ್ದು ಅಂತ ಹೇಳುವ ಒತ್ತಾಯವನ್ನು ಕರ್ನಾಟಕ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ. ನಾವು ನೀರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ನೀರು ಬಿಡಲ್ಲ, ನಾವು ಮೇಲ್ಮನವಿಗೆ ಹೋಗ್ತೀವಿ ಅಂತೆಲ್ಲ ಹೇಳಿದೆ. ಆ ಥರದ ನಡೆಯಲ್ಲಿರುವ ಕರ್ನಾಟಕ ಸರ್ಕಾರ ಅದೇ ರೀತಿ ನಿಲುವಿನಲ್ಲಿ ಗಟ್ಟಿಯಾಗಿ ಇರಬೇಕು. ಈ ವಾಸ್ತವ ವಿಷಯವನ್ನು ಅರಿತು ಈ ರೀತಿಯ ಅವೈಚಾರಿಕ ಅವೈಜ್ಞಾನಿಕ ಆದೇಶಗಳನ್ನು ಕೊಡ್ತಕ್ಕಂಥ ಕಾವೇರಿ ನೀರು ನಿಯಂತ್ರಣ ಮಂಡಳಿ, ನಿರ್ವಹಣಾ ಸಮಿತಿ ಹಾಗೆಯೇ ಪ್ರಾಧಿಕಾರ, ಈ ಎರಡೂ ಆದೇಶಗಳು ನಿಜವಾಗ್ಲೂ ಕೂಡ ಒಪ್ಪುವಂಥದ್ದಲ್ಲ. ನಾವು ನೈತಿಕವಾಗಿ ಬಂದಿಗೆ ಸಂಪೂರ್ಣವಾಗಿ ಬೆಂಬಲ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಈ ಹಿಂದೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಸಿಚುವೇಶನ್ ಬೇರೆ ತರ ಇತ್ತು. ಬಟ್ ಈಗ ನಿನ್ನೆಯ ಆದೇಶದ ಮೇರೆಗೆ ಮತ್ತಷ್ಟು ಕನ್ನಡಿಗರು ಕೆರಳಿದ್ದಾರೆ. ಹಾಗಾಗಿ ನಾಳಿನ ಬಂದ್ ಹಿನ್ನೆಲೆಯಲ್ಲಿ ಇವತ್ತು ಯಾವ್ಯಾವ ಸಂಘಟನೆಗಳು ಸಭೆಯನ್ನ ಮಾಡ್ತಾ ಇದಾವೆ, ಅಂದ್ರೆ ಯಾರೆಲ್ಲ ಬೆಂಬಲ ಕೊಡುವಂತ ಸಾಧ್ಯತೆಗಳಿದೆ? ಶರ್ಮಿತಾ ಶೆಟ್ಟಿ, ಈಗಾಗಲೇ ಅಖಂಡ ಕರ್ನಾಟಕ ಬಂದನ್ನು ವಾಪಸ್ ತೆಗೆದುಕೊಳ್ಳುವ ಮಾತೇ ಇಲ್ಲ. ಈ ಹಿಂದೆ ಮಳೆ ಬಂದಂತಹ ಸಂದರ್ಭದಲ್ಲೂ ಅಥವಾ ನಿನ್ನೆ ಪ್ರಾಧಿಕಾರ ಸೂಚನೆ ಕೊಟ್ಟಂತಹ ಬೆನ್ನಲೆಯಲ್ಲೂ ಕೂಡ ಇದೇ ಮಾತನ್ನ ವಾಟಾಳ್ ನಾಗರಾಜ್ ಪುನರುಚ್ಚರಿಸಿದ್ರು. ಬಂದ್ ನಡೆಯುತ್ತೆ, ಸರ್ಕಾರದ ವಿರುದ್ಧ ನಾವು ಆಕ್ರೋಶವನ್ನು ಹಾಕ್ತೀವಿ, ಸರ್ಕಾರ ಅಲರ್ಟ್ ಆಗಲೇಬೇಕು, ಕಾನೂನು ಹೋರಾಟವನ್ನ ಮುಂಚಿತವಾಗಿ ಮಾಡಬೇಕಾಗಿತ್ತು ಅಂತೆಲ್ಲ ಹೇಳಿ ಪ್ರತಿಭಟನೆಯನ್ನ ಅಥವಾ ಬಂದನ್ನ ಮಾಡೋದಕ್ಕೆ, ನಾಳೆ ಬಂದನ್ನ ಮಾಡೋದಕ್ಕೆ ಇವತ್ತಿನಿಂದಲೇ ಪ್ರತಿಭಟನೆಯನ್ನ ಕೂಡ ವಾಟಾಳ್ ನಾಗರಾಜ್ ಅವರ ತಂಡ ರೆಡಿ ಆಗ್ತಾ ಇರುವಂತದ್ದು. ಇವತ್ತು ಮಧ್ಯಾಹ್ನ 12:30 ಸುಮಾರಿಗೆ ಮೆಜೆಸ್ಟಿಕ್ ನಲ್ಲಿ ಸರ್ಕಾರದ ವಿರುದ್ಧ ಪೊರಕೆ ಚಳುವಳಿಯನ್ನು ಕೂಡ ವಾಟಾಳ್ ನಾಗರಾಜ್ ಅವರ ತಂಡ ಹಮ್ಮಿಕೊಂಡಿರುವಂತದ್ದು. ಇವರಿಗೆ ಸಾಕಷ್ಟು ಸಂಘಟನೆಗಳು ಸಾಥ್ ಕೊಟ್ಟಿವೆ. ಅಂದ್ರೆ ಕರವೆಯ ಒಂದಷ್ಟು ಬಣ ಇವರಿಗೆ ಸಾಥ್ ಕೊಟ್ಟಿದೆ. ಜೊತೆಗೆ ಸಾರಾ ಗೋವಿಂದ್ ಅವರಾಗ್ಲಿ ಅಥವಾ ಕನ್ನಡ ಚಳುವಳಿ ಪಕ್ಷ ಆಗ್ಲಿ ಸೇರಿ ಕನ್ನಡ ಸೇನೆ ಆಗ್ಲಿ, ಕರುನಾಡ ಸೇನೆ ಆಗ್ಲಿ, ಅನೇಕ ಸಂಘಟನೆಗಳು ವಾಟಾಳ್ ನಾಗರಾಜ್ ಕರೆ ಕೊಟ್ಟಿರುವಂತಹ ಈ ಬಂದ್ಗೆ ಬೆಂಬಲ ಕೊಟ್ಟಿದೆ. ಇನ್ನೊಂದೆಡೆ ಒಂದಷ್ಟು ಸಂಘಟನೆಗಳು ಇನ್ನೂ ಕೂಡ ಗೊಂದಲದಲ್ಲಿವೆ, ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಬಂದ್ಗೆ ಬೆಂಬಲ ಕೊಡಬೇಕಾ ಬೇಡವಾ ಅನ್ನುವಂತಹ ಕನ್ಫ್ಯೂಷನ್ ಅಲ್ಲಿ ಇರುವಂತಹದ್ದು. ಕರವೇ ಪ್ರವೀಣ್ ಶೆಟ್ಟಿ ಬಣ ನಿನ್ನೆ ಬಂದನ್ನ ವಾಪಸ್ ತಗೊಂಡ್ರು. ಆದ್ರೆ ಸಂಜೆ ವೇಳೆಗೆ ಚಿತ್ರಣ ಬದಲಾಗ್ತಾ ಇದ್ದ ಹಾಗೆ ಈಗ ಬಂದ್ ಮಾಡಬೇಕಾ ಬೇಡವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಬಣದಲ್ಲಿರುವಂತಹ ಕಾರ್ಯಕರ್ತರ ಜೊತೆಗೆ ಸಭೆ ಮಾಡಿ ತೀರ್ಮಾನ ಮಾಡೋದಾಗಿ ಡಿಸೈಡ್ ಆಗಿದ್ದಾರೆ. ಕರವೇ ಪ್ರವೀಣ್ ಶೆಟ್ಟಿ ಬಣ ಮಧ್ಯಾಹ್ನ ಸುಮಾರು 12 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಅವರ ಸಂಘಟನೆಯಲ್ಲಿ ಒಂದು ಮಹತ್ವದ ಸಭೆಯನ್ನ ಮಾಡಲಾಗುತ್ತೆ. ಸಭೆಯ ಬಳಿಕ ಈ ಬಂದ್ಗೆ ಬೆಂಬಲ ಕೊಡಬೇಕಾ ಬೇಡವಾ ಅನ್ನೋ ಬಗ್ಗೆ ತೀರ್ಮಾನ ಮಾಡ್ತಾರೆ.
ಈಗಾಗಲೇ ಕರವೇ ಶಿವರಾಮೇಗೌಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಬಂದ್ಗೆ ಬೆಂಬಲ ಕೊಡೋದಿಲ್ಲ ಅಂತ. ಹೋಟೆಲ್ ಅಸೋಸಿಯೇಷನ್ ಕೂಡ ಬಹಳ ಕ್ಲಿಯರ್ ಆಗಿ ಹೇಳಿದೆ, ಒಂದು ಸಲ ಬಂದ್ ಆಗಿದ್ರೆ ಅದರಿಂದ ನಮಗೆ ಯಾವುದೇ ರೀತಿಯಾದಂತಹ ಲಾಭ ಆಗಲ್ಲ, ಬದಲಿಗೆ ಒಂದು ದಿನಕ್ಕೆ ಉದ್ಯಮಕ್ಕೆ 1,100 ಕೋಟಿಯಷ್ಟು ನಷ್ಟ ಆಗುತ್ತೆ. ಸೊ ಇದರಿಂದ ನಮಗೆ ಮತ್ತೆ ಸಮಸ್ಯೆ ಆಗುತ್ತೆ ಅಂತ ಈಗಾಗಲೇ ಅವರು ಕೂಡ ಬಂದ್ಗೆ ಬೆಂಬಲ ಕೊಡಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಖಾಸಗಿ ಶಾಲೆಗಳ ಒಕ್ಕೂಟ ಆಗಿರುವಂತಹ ಕ್ಯಾಂಪ್ಸ್ ಆಗಲಿ, ರುಪ್ಸಾ ಆಗಲಿ, ಕ್ರಪ ಆಗಲಿ, ಇವರು ಕೂಡ ಬಂದ್ಗೆ ಬೆಂಬಲ ಕೊಡಲ್ಲ ಅಂತ ತಿಳಿಸಲಾಗಿದೆ. ಮೊದಲು ಬೆಂಬಲ ಕೊಟ್ಟಿದ್ರು, ಆದರೆ ಈಗ ಬಂದ್ ನಡೆದ್ರೆ ಆ ದಿವಸ ನಾವು ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ಶಾಲೆಗಳಲ್ಲಿ ಮಕ್ಕಳಿಗೆ ಕಾವೇರಿ ಈಗ ಏನು ವ್ಯಾಜ್ಯ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಅರಿವು ಮೂಡಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಸ್ಕೂಲ್ ವ್ಯಾನ್ಸ್ ಅಸೋಸಿಯೇಷನ್ ಆಗಲಿ ಅಥವಾ ಖಾಸಗಿ ಸಾರಿಗೆ ಒಕ್ಕೂಟ ಆಗಲಿ 26 ಸಂಘಟನೆಯನ್ನು ಒಳಗೊಂಡಿದೆ ಈ ಒಕ್ಕೂಟವು ಕೂಡ ಈ ಸಲ ಬಂದ್ಗೆ ಬೆಂಬಲ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದೆ. ಅದರ ಜೊತೆಗೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಮೆಟ್ರೋ ಇದು ಕೂಡ ಎಂದಿನಂತೆ ಸಂಚಾರ ಇರಲಿದೆ. ಇಲ್ಲಿ ಕೂಡ ನೌಕರರ ಸಂಘಟನೆ ಬಂದ್ಗೆ ಬೆಂಬಲ ಕೊಡಲ್ಲ ಅಂತ ಹೇಳಿದೆ. ಸರ್ಕಾರಿ ನೌಕರರ ಸಂಘ ಜೊತೆಗೆ ಜಿಬಿಎ ನೌಕರರ ಸಂಘವು ಕೂಡ ಈ ಬಂದ್ಗೆ ಬೆಂಬಲ ಕೊಡಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದ್ರೆ ಬಂದ್ಗೆ ಎಲ್ಲೆಲ್ಲಿ ಬೆಂಬಲ ವ್ಯಕ್ತ ಆಗ್ತಾ ಇದೆ ಅಂತ ನೀವು ಕೇಳಿದ್ರೆ ರಾಮನಗರ, ಹುಬ್ಳಿ, ಮೈಸೂರು ಈ ಭಾಗದಲ್ಲಿ, ಜೊತೆಗೆ ರೈತ ಸಂಘಟನೆಗಳು, ಒಂದಷ್ಟು ಕರವೇ ಕನ್ನಡ ಪರ ಹೋರಾಟಗಾರರು ಇವರೆಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರೋದು. ಬೆಂಗಳೂರಿನಲ್ಲಿ ಆಟೋ ಚಾಲಕರು ಕೂಡ ಈ ಬಂದ್ಗೆ ಬೆಂಬಲವನ್ನು ಕೊಡಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಮಧ್ಯಾಹ್ನ ಸಂಜೆಯ ವೇಳೆಗೆ ಮತ್ತಷ್ಟು ಸಂಘಟನೆಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬಂದನ್ನ ನಡೆಸಲೇಬೇಕು, ತೀವ್ರವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನ ಮಾಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಾಟಾಳ್ ನಾಗರಾಜ್ ಅವರು ಕೂಡ ಮಧ್ಯಾಹ್ನದ ಪೊರಕೆ ಚಳವಳಿಯ ಬಳಿಕ ಒಂದು ಮಹತ್ವದ ಸಭೆಯನ್ನ ಮಾಡಿ ಮುಂದೇನ್ ಮಾಡಬೇಕು, ಯಾವ ರೀತಿಯಾಗಿ ಇವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಫೈನ್, ಫಾಲೋ ಅಪ್ ಮಾಡೋಣ ಇವತ್ತಿನ ಸಭೆ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಪ್ರಗತಿ ಶೆಟ್ಟಿ, ಈ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್. ಫಾಲೋ ಅಪ್ ಮಾಡೋಣ. ಸಿಎಂ